ಆತ್ಮೀಯ ಬಂಧುಗಳೇ ನಮಸ್ಕಾರ. ಪ್ರಶ್ನಾ ವಿಮರ್ಶೆ ಸಂಚಿಕೆ 6ಕ್ಕೆ ತಮ್ಮೆಲ್ಲರನ್ನ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಸಾವರ್ಕರ್ ರವರು ಅಂಬೇಡ್ಕರ್ ಹಾಗೆ ದಲಿತ ವಿರೋಧಿ ಅನ್ನುವ ಕುರಿತಾಗಿ ನೋಡಿದ್ವಿ. ಇಂದಿನ ಸಂಚಿಕೆಯಲ್ಲಿ ನಾವು ನೋಡಬೇಕಾಗಿರುವಂಥ ವಿಚಾರ ಸಾವರ್ಕರ್ ರವರು ಎಡಪಂಥೀಯರೇ ಅಥವಾ ಬಲಪಂಥೀಯರೇ ಅನ್ನುವಂಥ ವಿಚಾರ. ಇದು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದಂತಹ ಪ್ರಶ್ನೆ. ಯಾಕಂದರೆ ಸಾವರ್ಕರ್ ಅವರು ಬಲಪಂಥೀಯರೇ ಅಥವಾ ಎಡಪಂಥೀಯರೇ ಅನ್ನುವಂಥ ವಿಚಾರದ ಈ ಪ್ರಶ್ನೆ ಏನಿದೆ, ಈ ಪ್ರಶ್ನೆ ಬಹಳಷ್ಟು ಜನರಲ್ಲಿ ಕುತೂಹಲವನ್ನು ಸೃಷ್ಟಿ ಮಾಡಿರುವಂಥದ್ದು. ಸಾವರ್ಕರ್ ಅವರು ಮೂಲತಃ ಈ ಪ್ರಶ್ನೆಗೆ ಒಂದು ನೇರವಾದ ಉತ್ತರ ಕೊಡೋದಿದ್ರೆ, ಸಾವರ್ಕರ್ ರವರು ಎಡಪಂಥೀಯರು ಆಗಿರಲಿಲ್ಲ, ಬಲಪಂಥೀಯರು ಆಗಿರಲಿಲ್ಲ. ಅವರು ಒಬ್ಬ ರಾಷ್ಟ್ರೀಯವಾದಿಗಳು ಆಗಿದ್ದರು ಅನ್ನುವಂಥದ್ದು. ಸಾವರ್ಕರ್ ಅವರು ಏನು ಈ ಭಾರತದಲ್ಲಿ ಇದ್ಕೊಂಡು ಮಹಾರಾಷ್ಟ್ರದಲ್ಲಿ ಈ ಸ್ವತಂತ್ರ ಚಳುವಳಿಯ ಕೆಲಸವನ್ನು ಮಾಡ್ತಾ ಇದ್ರು. ಕ್ರಾಂತಿಕಾರಿಗಳನ್ನು ಸಂಘಟಿಸಿ ಕ್ರಾಂತಿ ಚಟುವಟಿಕೆಗಳನ್ನು ಏನು ಬ್ರಿಟಿಷರ ವಿರುದ್ಧ ನಡೆಸ್ತಾ ಇದ್ರು, ಬ್ರಿಟಿಷ್ ಸರ್ಕಾರದ ವಿರುದ್ಧ, ಬ್ರಿಟಿಷ್ ದೌರ್ಜನ್ಯದ ವಿರುದ್ಧ ನಡೆಸ್ತಾ ಇದ್ರು. ಅದೆಲ್ಲವನ್ನ ಒಂದು ಸಲಕ್ಕೆ ಬಿಟ್ಟು ಲಂಡನ್ಗೆ ಹೊರಡುವಂತಹ ಬ್ಯಾರಿಸ್ಟರ್ ಪದವಿಯನ್ನು ಓದಬೇಕು, ಅದನ್ನು ಪಡಿಬೇಕು ಅನ್ನುವಂತಹ ಒಂದು ವಿಚಾರವಾಗಿ ಅವರು ಲಂಡನ್ಗೆ ಹೋಗುವಂತಹ ಒಂದು ಪರಿಸ್ಥಿತಿ ಬರ್ತದೆ. ಆಗ ಇಲ್ಲಿದ್ದಂತಹ ಏನು ಕ್ರಾಂತಿಕಾರಿ ಕೆಲವರು ಇರಿದ್ರು, ಹಾಗೆ ಜನಸಾಮಾನ್ಯರು ಅಂದ್ಕೊಂಡಿದ್ರು ಸಾವರ್ಕರ್ ಅವರು ಇಲ್ಲಿಂದ ಹೋದ ತಕ್ಷಣ ಬ್ಯಾರಿಸ್ಟರ್ ಆಗ್ತಾರೆ, ಬ್ಯಾರಿಸ್ಟರ್ ಆಗಿ ಬ್ರಿಟಿಷರ ಗುಲಾಮ್ನಾಗಿರ್ತಾರೆ, ಆನಂತರ ಬ್ರಿಟಿಷರಲ್ಲೇ ನೌಕರಿಗೆ ಸೇರಿ ಅಲ್ಲೇ ಗುಲಾಮರಾಗಿ ಇರ್ತಾರೆ ಅನ್ನುವಂಥ ತಪ್ಪು ಕಲ್ಪನೆ ಎಲ್ಲರಲ್ಲೂ ಒಂದು ಸೃಷ್ಟಿಯಾಗಿತ್ತು. ತದನಂತರದಲ್ಲಿ ಸಾವರ್ಕರ್ ಅವರು ಏನು ಲಂಡನ್ ಹೋಗ್ತಾರೆ, ಅಲ್ಲಿ ಕ್ರಾಂತಿ ಚಟುವಟಿಕೆಗಳನ್ನು ಭಿನ್ನು ಬಿರುಸುಗೊಳಿಸ್ತಾರೆ. ಏನು ಇವರ ಮೂಲ ಹೋಮ್ ಟೌನ್ ಅಂತ ಕರೀತಾರೋ ಲಂಡನ್, ಈ ಬ್ರಿಟಿಷರ ಮೂಲ ಹೋಮ್ ಟೌನ್ನಲ್ಲೇ ಏನು ಸ್ವತಂತ್ರ ಚಳುವಳಿಯನ್ನ ಶುರು ಮಾಡುವಂತಹ ಕೆಲಸಕ್ಕೆ ಕೈ ಹಾಕ್ತಾರೆ. ಅಲ್ಲಿ ಬಹಳ ಸವಾಲಿನ ಕೆಲಸ ಇದ್ದಂತಹದ್ದು. ಹಾಗೆ ಅಲ್ಲಿರುವಂತಹ ಭಾರತೀಯ ಯುವಕರು ಯಾರಿದ್ರು, ಅವರ ಆ ಮನಸ್ಸುಗಳನ್ನ ಒಂದೇ ವಾಹಿನಿಯಲ್ಲಿ ತಂದು ಅವರನ್ನ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸುವಂಥದ್ದು, ಹಾಗೆ ಸಶಸ್ತ್ರ ಕ್ರಾಂತಿಯ ಒಂದು ತಿಳುವಳಿಕೆಯನ್ನು ನೀಡುವಂತಹ ಕೆಲಸವನ್ನ ಸಾವರ್ಕರ್ ರವರು ಬಹಳ 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 ಮೆಚ್ಚುಗೆಯಿಂದ ಮಾಡ್ತಾ ಇದ್ರು. ಹಾಗೆ ಬಹಳಷ್ಟು ಯುವಕರು ಅವ್ರ ಜೊತೆ ಸೇರ್ಕೋತಾ ಇದ್ರು. ಹಾಗೆ ಸಾವರ್ಕರ್ ರವರ ಕುರಿತಾಗಿ ಇಂತಹ ಏನು ಆಪಾದನೆ ಬಂತು, ಸಾವರ್ಕರ್ ರವರು ಬ್ಯಾರಿಸ್ಟರ್ ಪದವಿಯನ್ನು ಪಡೆದು ಸಾವರ್ಕರ್ ರವರ ಏನು ಬ್ರಿಟಿಷರ ಜೊತೆಯಾಗಿ ಇರ್ತಾರೆ ಅನ್ನುವಂಥದ್ದು, ಆ ಏನು ಸುಳ್ಳು ಆಪಾದನೆ ಇತ್ತು, ಆ ಸುಳ್ಳು ಆಪಾದನೆಯನ್ನು ಹುಸಿಗೊಳಿಸುವತ್ತ ಸಾವರ್ಕರ್ ರವರು ಸಾಕ್ತಾ ಇದ್ರು. ಅದರ ಕುರಿತಾಗಿ ಅವರು ತಲೆ ಕೆಡಿಸ್ಕೊಂಡಿರೋದಿಲ್ಲ. ಆದರೂ ಸಹ ಸಾವರ್ಕರ್ ರವರು ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ತಮ್ಮ ಚಟುವಟಿಕೆಯನ್ನು ತಾವು ಗುಪ್ತವಾಗಿ ನಡೆಸ್ಕೊಳ್ತಾ ಇದ್ರು. ಹಾಗೆ ಸಾವರ್ಕರ್ ರವರು ಲಂಡನ್ನಲ್ಲಿ ಇರಬೇಕಿದ್ರೆ ಸ್ವಲ್ಪ ಮ್ಯಾಜಿನಿಯ ಏನು ಜೋಸೆಫ್ ಮ್ಯಾಜಿನಿ ಅನ್ನೋರ ಒಂದು ಜೀವನ ಕಥೆಯನ್ನ ಓದಿ ಬಹಳಷ್ಟು ಪ್ರೇರಿತರಾಗಿರ್ತಾರೆ. ಬಹಳಷ್ಟು ಅವರ ವಿಚಾರಧಾರೆಗಳಿಂದ ಪ್ರೇರಿತರಾಗಿ ಈ ರೀತಿಯೂ ಸಹ ಸ್ವತಂತ್ರ ಚಳುವಳಿಯನ್ನ ಮಾಡಬಹುದು, ಹಾಗೆ ದಬ್ಬಾಳಿಕೆಯನ್ನು ನಿಲ್ಲಿಸಬಹುದು ಅನ್ನುವಂಥ ವಿಚಾರವನ್ನು ಅವ್ರು ತಿಳ್ಕೊಂಡಿರ್ತಾರೆ. ಬಹುಶಃ ಏನು ಕಮ್ಯುನಿಸ್ಟ್ ಅವ್ರಿಗೆ ಗೊತ್ತಿದೆ ಜೋಸೆಫ್ ಮ್ಯಾಜಿನಿ ಯಾರು ಅಂತ. ನಾನು ಏನಾದರೂ ಅವರ ಕುರಿತಾಗಿ ಹೆಚ್ಚಿಗೆ ಹೇಳೋದೇನು ಅವಶ್ಯಕತೆ ಇಲ್ಲ. ಅವರು ಒಬ್ಬ ಕಮ್ಯುನಿಸಂ ನಾಯಕರೇ ಆಗಿದ್ರು. ಇಟಲಿಯ ಏನು ಯಂಗ್ ಇಟಲಿ ಎನ್ನುವ ಒಂದು ಸಣ್ಣ ಗುಂಪನ್ನು ಕಟ್ಕೊಂಡು, 12 ಜನರ ಗುಂಪನ್ನು ಕಟ್ಕೊಂಡು ಏನು ದಬ್ಬಾಳಿಕೆ ನಡೆಸ್ತಾ ಇದ್ರು, ಅವರ ಮೇಲೆ ಆ ದಬ್ಬಾಳಿಕೆಯನ್ನ ವಿರೋಧವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರು. ವಿಶ್ವದೆಲ್ಲೆಡೆ ದೊಡ್ಡ ಸಂಚಲನವನ್ನು ಅವ್ರು ಮೂಡಿಸಿದ್ರು. ಹಾಗೆ ನೀವು ಗಮನಿಸೋದಿದ್ರೆ ಸಾವರ್ಕರ್ ಅವರು ಆ ಮ್ಯಾಜಿನಿಯ ಜೀವನ ಕಥೆಯನ್ನು ಓದ್ತಾ ಇರ್ತಾರೆ. ಓದಿದ ತಕ್ಷಣ ಅವರ ವಿಚಾರಧಾರೆಗಳನ್ನು ಅವರು ತೆಗೆದುಕೊಳ್ಳೋದಿಲ್ಲ. ಈ ಏನು ಕೆಟ್ಟವನಲ್ಲಿಯೂ ಸಹ ಕೆಲವು ಒಳ್ಳೆ ವಿಚಾರಗಳನ್ನು ನೀವು ತೆಗೆದುಕೊಳ್ಬಹುದು ಅಂತ ಒಂದು ಮಾತಿದೆ. ಹಾಗೆ ಸಾವರ್ಕರ್ ಅವರು ನಾನು ಮ್ಯಾಜಿನಿಯನ್ನು ಕೆಟ್ಟವನು ಅಂತ ಇಲ್ಲಿ ಬಿಂಬಿಸ್ತಾ ಇಲ್ಲ. ನಾನು ಹೇಳ್ತಿರುವಂಥದ್ದು ಸಾವರ್ಕರ್ ಅವರು ಮ್ಯಾಜಿನಿಯ ಆ ವಿಚಾರಧಾರೆಯನ್ನು ಬಿಟ್ಟು ಆ ವಿಚಾರಧಾರೆಯನ್ನ ಏನು ಭದ್ರಗೊಳಿಸುವತ್ತ ಅವ್ರು ಏನು ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ರು, ಆ ಕಾರ್ಯಗಳನ್ನ ಏನಿದೆ ಆ ಕಾರ್ಯಗಳಲ್ಲಿ ಅವರು ಹಾಕೊಂಡಿರುವಂತಹ ಕೆಲವು ರೂಲ್ಸ್ಗಳು ಏನಿತ್ತು ಅಥವಾ ಕೆಲವು ವಿಚಾರಗಳೇನಿತ್ತು ಅದನ್ನ ಸಾವರ್ಕರ್ ಅವರು ತೆಗೆದುಕೊಂಡ್ರು. ನಿಮಗೆ ಉದಾಹರಣೆ ಕೊಡೋದಿದ್ರೆ ಸಶಸ್ತ್ರ ಕ್ರಾಂತಿಯನ್ನ ಅವರು ತೆಗೆದುಕೊಂಡ್ರು ಸಾವರ್ಕರ್ ಅವರು. ಆ ಸಶಸ್ತ್ರ ಕ್ರಾಂತಿಯ ಕುರಿತಾಗಿ ಯುವಕರನ್ನ ಬಡಿದಿಬ್ಬಿಸುವಂತ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದನ್ನ ಸಾವರ್ಕರ್ ತೆಗೆದುಕೊಂಡಿದ್ರು.
ಹಾಗೆ ಮ್ಯಾಗ್ಝಿನಿಯ ಕಥೆಯನ್ನ ಏನು ಸಮಗ್ರ ಸಾಹಿತ್ಯ ಏನಿದೆ, ಜೀವನ ಕಥೆ ಏನಿದೆ, ಅದನ್ನ ಶ್ಯಾಮ್ಜಿ ಅವರಿಂದ ಸಾವರ್ಕರ್ ಅವರು ಪಡಿತಾರೆ. ತದನಂತರದಲ್ಲಿ ಸಾವರ್ಕರ್ ಅವರು ಆ ಒಂದು ಅವರ ಜೀವನ ಕಥೆಯನ್ನು ಓದಿದ ನಂತರ ತಾವು ಒಂದು ಪುಸ್ತಕ ಬರಿಬೇಕು ಇವರ ಮೇಲೆ. ಆ ಪುಸ್ತಕ ಹೇಗಿರಬೇಕು, ಭಾರತೀಯರು ಓದಿದ ತಕ್ಷಣ ಯಾರ್ಯಾರು ಮಲಗಿದಾರೋ ಆ ಯುವಕರು ಆ ಮಲಗಿದ್ದಂತಹ ಚೇತನವನ್ನ ಬಡಿದೆಬ್ಬಿಸಿ ಕ್ರಾಂತಿ ಪಥದತ್ತ ಸಾಗಿಸಬೇಕು, ತಾಯಿ ಭಾರತಿಯನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ಅಚ್ಚಲ ಧ್ಯೇಯದಿಂದ ಸಾವರ್ಕರ್ ರವರು ಈ ಜೋಸೆಫ್ ಮ್ಯಾಗ್ಝಿನಿಯ ಪುಸ್ತಕವನ್ನ ಅವರ ಜೀವನ ಕಥೆಯಿಂದ ಕೆಲವು ಆಯ್ದ ಭಾಗಗಳನ್ನು ತೆಗೆದುಕೊಂಡು, ಯಾಕಂದ್ರೆ ಸಾವರ್ಕರ್ ಅವರಿಗೆ ಬಹಳ ಮುಂದಾಲೋಚನೆ ಇತ್ತು. ಯಾಕಂದ್ರೆ ಇದು ನಾನು ಬರೆಯುವಂತ ಪುಸ್ತಕ ಪೂರ್ಣವಾಗಿ ಮ್ಯಾಗ್ಝಿನಿಯ ವಿಚಾರಧಾರೆ ಆಗಿರಬಾರದು. ಯಾಕಂದ್ರೆ ಪೂರ್ಣವಾಗಿ ಮ್ಯಾಗ್ಝಿನಿಯ ವಿಚಾರಧಾರೆ ಆಗಿದ್ರೆ ಮುಂದೊಂದು ದಿನ ನನ್ನ ಸಮಾಜಕ್ಕೂ ಕೂಡ ಅದು ಏನಾದರೂ ಬೇರೆ ಸಂದೇಶವನ್ನು ಕಳಿಸಬಹುದು, ಅಥವಾ ನಾವು ಸ್ವತಂತ್ರ ಪಡೆದ ನಂತರ ಇದು ಯಾವುದೋ ಬೇರೆ ದಿಕ್ಕಿನಡೆಗೆ ನಮ್ಮನ್ನು ಕೊಂಡೊಯ್ಯಬಹುದು ಅನ್ನುವಂಥ ವಿಚಾರವನ್ನ ಸಾವರ್ಕರ್ ಅವರು ಬಹಳ ತಿಳಿದುಕೊಂಡಿದ್ರು. ಹಾಗಾಗಿ ಮ್ಯಾಗ್ಝಿನಿಯ ಕೆಲವು ಕ್ರಾಂತಿಕಾರಿ ಚಟುವಟಿಕೆಗಳೇನಿತ್ತು, ಕೆಲವು ಕ್ರಾಂತಿಕಾರಿ ವಿಚಾರಧಾರೆ ಏನಿತ್ತು, ಅದನ್ನು ಮಾತ್ರ ತೆಗೆದುಕೊಂಡು ಅದನ್ನು ಜೋಸೆಫ್ ಮ್ಯಾಗ್ಝಿನಿ ಅನ್ನುವ ಪುಸ್ತಕವನ್ನು ಅವರು ರಚನೆ ಮಾಡ್ತಾರೆ. ಆ ಪುಸ್ತಕವನ್ನು ಬರೆದ ನಂತರ ಅದನ್ನ ಆ ಮುದ್ರಣವನ್ನು ಮಾಡಬೇಕು ಅಂದ್ರೆ ಹುಡುಕೋ ಅವಶ್ಯಕತೆ ಇರಲಿಲ್ಲ. ಯಾರು ಮುದ್ರಣ ಮಾಡಬೇಕು ಅನ್ನುವಂಥದ್ದು ಸಾವರ್ಕರ್ ಅವರಿಗೆ ಹುಡುಕೋ ಅವಶ್ಯಕತೆ ಅಲ್ಲಿ ತನಕನೂ ಬಂದಿರಲಿಲ್ಲ. ಯಾಕಂದ್ರೆ ಪ್ರತಿ ಸಲವೂ ಅವರು ಏನಾದ್ರೂ ಒಂದು ಬರೀಲಿಕ್ಕೆ ಹೊರಟಾಗ ಅಣ್ಣ ಬಾಬಾ ಏನ್ ಮಾಡ್ತಿದ್ದ ಅಂದ್ರೆ ಪುಸ್ತಕವನ್ನ ಮುದ್ರಣ ಮಾಡುವಂಥದ್ದು, ತಮ್ಮನ ಬೆನ್ನಿಗೆ ನಿಲ್ಲುವಂತ ಕೆಲಸವನ್ನು ಮಾಡ್ತಾ ಇದ್ದ. ತಮ್ಮನ ಬೆನ್ನಿಗೆ ನಿಲ್ಲುವಂತ ಕೆಲಸ ಈಗಲೂ ಸಹ ಮಾಡ್ದ. ಆ ಪುಸ್ತಕದ ಏನು ಮುದ್ರಣವನ್ನು ಶುರು ಮಾಡ್ದ. 2 ತಿಂಗಳಿಗೆ ಪುಸ್ತಕ 2,000 ಪ್ರತಿಗಳು ಮಾರಾಟವಾಗಿದ್ವು. ಭಾರತದೆಲ್ಲೆಡೆ ಬಹಳ ಸಂಚಲನವನ್ನು ಸೃಷ್ಟಿ ಮಾಡಿಬಿಟ್ಟಿದ್ವು. ಅದು ಪುಸ್ತಕ ಅಷ್ಟು ಮಾರಾಟವಾಗಿದ್ದು ಪ್ರತಿಯೊಬ್ಬ ಭಾರತೀಯನ ಕೈಗೂ ಸಿಕ್ತು. ಅಭಿನವ ಭಾರತದ ಯುವಕರು ದೊಡ್ಡ ಮಟ್ಟಿಗೆ ಅದರ ಪ್ರಚಾರದಲ್ಲಿ ತೊಡಗಿದ್ರು. ಸಾವರ್ಕರ್ ಅವರ ಆ ಪುಸ್ತಕ ಎಷ್ಟರ ಮಟ್ಟಿಗೆ ಸಂಚಲನ ಸೃಷ್ಟಿ ಮಾಡಿತ್ತು ಅಂದ್ರೆ ಬ್ರಿಟಿಷ್ ಸರ್ಕಾರಕ್ಕೂ ಅದರ ನಡಕ ಉಂಟಾಯಿತು. ಆ ಬಿಸಿ ಸರ್ಕಾರಕ್ಕೆ ಮುಟ್ಟಿದ ತಕ್ಷಣ ಆ ಪುಸ್ತಕದ ಮೇಲೆ ಏನು ಒಂದು ನಿಷೇಧವನ್ನು ಹೇರ್ತಾರೆ. ನಿಷೇಧವನ್ನು ಹೇರಿದಾಗ ಆ ಪುಸ್ತಕಗಳನ್ನ ದೇವರ ಕೋಣೆಯಲ್ಲಿ ಹಾಗೆ ಕಲ್ಲಿನಡಿಯಲ್ಲಿ ಅವಸಿಡ್ತಾರೆ. ಆ ಪುಸ್ತಕದ ನಿಷೇಧ ಅವಾಗ ಆಗಿದ್ರು ಅದೇನು ಏನು ದೊಡ್ಡ ವಿಚಾರ ಅಲ್ಲ. ಯಾಕಂದ್ರೆ ಆ ನಿರ್ಜೀವ ಪುಸ್ತಕ ಏನಿತ್ತು ಅದು ಜೀವಂತ ಪುಸ್ತಕವಾಗಿ ಬದಲಾಗಿತ್ತು ಅಂತ. ಜೀವಂತ ಪುಸ್ತಕ ಅಂದ್ರೆ ನಾನು ಹೇಳ್ತಿರುವುದು ಅದರ ಕುರಿತಾಗಿ ನಾನು ಹೇಳ್ತೀನಿ. ಜೀವಂತ ಪುಸ್ತಕ ಅಂದ್ರೆ ಆ ಪುಸ್ತಕವನ್ನು ಯಾರು ಓದಿರ್ತಾರೋ ಅದು ಜೀವಂತ ಪುಸ್ತಕ ಅಂತ. ತಮ್ಮ ವಿಚಾರಧಾರೆಗಳನ್ನ ಆ ಪುಸ್ತಕದಲ್ಲಿ ಏನಿದೆ ಅದರ ಕುರಿತಾಗಿ ಮುಂದೆ ಆ ಪುಸ್ತಕವನ್ನು ಓದಿ ತಿಳ್ಕೊಳ್ಬೇಕಾಗಿರ್ಲಿಲ್ಲ. ಈ ಯುವಕರು ಏನ್ ಮಾಡ್ತಾ ಇದ್ರು, ಈ ಅಭಿನವ ಭಾರತದ ಯುವಕರಾಗಿರ್ಲಿ, ಆ ಪುಸ್ತಕವನ್ನು ಓದಿದಂತ ಯುವಕರು ಎಲ್ಲರಿಗೆ ಆ ವಿಚಾರವನ್ನು ತಿಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ರು. ಹಾಗೆ ಸಾವರ್ಕರ್ ಅವರು ಈ ಎಲ್ಲಾ ಒಂದು ಪ್ರಕ್ರಿಯೆಯನ್ನು ಕ್ರಾಂತಿಕಾರಿ ಚಟುವಟಿಕೆಯ ಒಂದು ಏನು ವಿಚಾರವನ್ನು ಮಾಡ್ತಾ ಇದ್ರು, ಈ ಪುಸ್ತಕದ ಮೂಲ ಉದ್ದೇಶವಾಗಿದ್ದಂಥದ್ದು ಭಾರತೀಯರಿಗೆ ಸಶಸ್ತ್ರ ಕ್ರಾಂತಿಯನ್ನು ತಿಳಿಸ್ಕೊಡ್ಬೇಕು ಅಂತ. ಸಾವರ್ಕರ್ ಏನು ಗಾಂಧೀಜಿಯವರ ಶಾಂತಿ ಹಾದಿ ಅಷ್ಟರ ಮಟ್ಟಿಗೆ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡೋದಿಲ್ಲ ಅಂತ ಅದು ಗೊತ್ತಿತ್ತು. ಹಾಗೆ ಆ ಸಮಯಕ್ಕೆ ಗಾಂಧೀಜಿಯವರ ಈ ಶಾಂತಿ ಪ್ರತಿಭಟನೆ ಅಷ್ಟೊಂದ್ರ ಮಟ್ಟಿಗೆ ಇರಲಿಲ್ಲ. ಆದರೂ ಸಹ ಸಾವರ್ಕರ್ ಅವರು ಈ ಒಂದು ವಿಚಾರಧಾರೆ ಅವರಲ್ಲಿ ಓಡ್ತಾ ಇತ್ತಲ್ಲ, ಕ್ರಾಂತಿ, ಸಶಸ್ತ್ರ ಕ್ರಾಂತಿ ಅನ್ನುವಂಥದ್ದು, ಅದು ಬಹಳ ಅವಶ್ಯಕವಾಗಿತ್ತು. ಯಾಕಂದ್ರೆ ಸಾವರ್ಕರ್ ಒಂದು ಮಾತು ಹೇಳ್ತಾರೆ, ನಾವು ಬರೀ ಮದ್ದುಗುಂಡುಗಳಾಗಿರ್ಲಿ ಏನು ಬಂದೂಕುಗಳನ್ನ ಭಾರತಕ್ಕೆ ತರಿಸ್ಕೊಂಡ್ರೆ ಸಾಧ್ಯವಾಗುವುದಿಲ್ಲ. ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ಲಿಕ್ಕೆ ಅದನ್ನು ಬಳಕೆ ಮಾಡುವ ಯುವಕರು ನಮ್ಮಲ್ಲಿ ಬೇಕಾಗಿದೆ ಅಂತ. ನಾವು ಹೋಗ್ಬಿಟ್ಟು ಅದನ್ನ ಬ್ರಿಟಿಷರ ಕೈಯಲ್ಲಿ ಕೊಡೋದಕ್ಕೆ ಆಗೋದಿಲ್ಲ, ನಮ್ಮಲ್ಲೇ ಯುವಕರು ತಯಾರಾಗಬೇಕಾಗಿದೆ ಅಂತ. ಈ ಕುರಿತಾಗಿ ದೊಡ್ಡ ಏನು ಮುಂದಾಲೋಚನೆ ಅವ್ರಿಗಿತ್ತು. ಆ ಮುಂದಾಲೋಚನೆಯನ್ನ ಕಾರ್ಯಗತಗೊಳಿಸಬೇಕು ಅನ್ನುವ ಕಾರಣಕ್ಕೆ ಈ ಪುಸ್ತಕ ಬರೆದ್ರು ಅವರು. ಹಾಗೆ ಯುವ ಮನಸ್ಸುಗಳನ್ನ ಮುಟ್ಟಿದ್ರು ಇವರು. ಅದರಲ್ಲಿ ಮುಟ್ಟುವಲ್ಲಿ ಅವರು 100% ಯಶಸ್ವಿ ಆದ್ರು. ದೊಡ್ಡ ಮಟ್ಟಿನ ಸಂಚಲನವನ್ನ ಅಲ್ಲಿ ಆ ಪುಸ್ತಕ ಸೃಷ್ಟಿ ಮಾಡಿತ್ತು. ಸಾವರ್ಕರ್ ರವರು ಬರೆದಂತಹ ಏನು ಸಾವರ್ಕರ್ ರವರನ್ನ ಬಲಪಂಥೀಯರು ಅಂತ ಹೇಳ್ತಾರೋ, ಸಾವರ್ಕರ್ ರವರು ಬರೆದಿರುವಂತ ಅವರ ಮೊದಲನೇ ಪುಸ್ತಕವೇ ಎಡಪಂಥೀಯರ ಯಾರು ಕಮ್ಯುನಿಸಂನ ನಾಯಕರಾಗಿದ್ದಂತಹ ಜೋಸೆಫ್ ಮ್ಯಾಗ್ಝಿನಿಯ ಪುಸ್ತಕವನ್ನು ಮೊದಲು ಬರೆದ್ರು. ಹಾಗಾಗಿ ಏನು ಕಮ್ಯುನಿಸ್ಟರು ಏನು ಎಡಪಂಥೀಯರು ಏನು ಒಪ್ಪಿಕೊಳ್ಳಿಕ್ಕೆ ಸಿದ್ಧರಿದ್ದಾರ ಸಾವರ್ಕರ್ ರವರು ಎಡಪಂಥೀಯರೇ ಅಂತ? ಸಾವರ್ಕರ್ ರವರು ಆ ಪುಸ್ತಕವನ್ನು ಮೊದಲು ಬರೆದಿದ್ರು ಸಹ ಅವರು ಎಡಪಂಥೀಯರು ಆಗುವುದಿಲ್ಲ. ತದನಂತರ ಬರೆದ ಪುಸ್ತಕ ಹಿಂದುತ್ವ ಇದೆ. ಹಿಂದುತ್ವ ಅಂದಾಗ ಬಲಪಂಥೀಯರು ಆಗ್ತಾರ ಅವರು ಅನ್ನುವಂಥದ್ದು ನನ್ನ ಪ್ರಶ್ನೆ. ಸಾವರ್ಕರ್ ರವರು
ಹಿಂದುತ್ವ ಪುಸ್ತಕ ಬರೆದ ತಕ್ಷಣ ಅವರು ಬಲಪಂಥೀಯರಾಗುವುದಿಲ್ಲ. ಏನು ಜೋಸೆಫ್ ಮ್ಯಾಜಿನಿಯ ಪುಸ್ತಕ ಬರೆದ ತಕ್ಷಣ ಅವರೇನು ಎಡಪಂಥೀಯರಾಗುವುದಿಲ್ಲ. ಸಾವರ್ಕರ್ ಅವರು ಎಡಪಂಥೀಯರು ಬಲಪಂಥೀಯರು ಎರಡೂ ಪಂಗಡಕ್ಕೆ ಸೇರಿದವರಲ್ಲ. ಅವರು ಮೂಲತಃ ರಾಷ್ಟ್ರೀಯವಾದಿಗಳು. ಈ ರಾಷ್ಟ್ರವನ್ನ ಯಾವ ರೀತಿಯಾಗಿ ಸಂಘಟಿಸಬೇಕು ಬ್ರಿಟಿಷರ ವಿರುದ್ಧವಾಗಿ, ಈ ಸಮಾಜವನ್ನ ಹೇಗೆ ಭದ್ರವಾಗಿ ಕಟ್ಟಬೇಕು ಅನ್ನುವಂಥದ್ದು ಅವರ ವಿಚಾರಧಾರೆಯಾಗಿತ್ತು ಹೊರತು ಸಾವರ್ಕರ್ ಅವರು ಯಾವುದೋ ಒಂದು ಕೋಮಿನ ನಾಯಕತ್ವವನ್ನು ತೆಗೆದುಕೊಂಡಾಗ್ಲಿ ಅಥವಾ ಅವರು ಬಲಪಂಥೀಯರ ವಕ್ತಾರರಾಗಿ ಆಗಿರಲಿ ಅಥವಾ ಎಡಪಂಥೀಯರ ವಕ್ತಾರರಾಗಿ ಕೆಲಸ ಮಾಡಲಿಲ್ಲ. ಸಾವರ್ಕರ್ ಅವರ ಏನು ಆ ಚಿಂತನೆಗಳು ಸ್ಪಷ್ಟವಾಗಿದ್ವು, ಅದು ರಾಷ್ಟ್ರದ ಕುರಿತಾಗಿದ್ವು ಅನ್ನುವಂಥದ್ದು ನಾವು ಅವರ ಜೀವನ ಕಥೆಯನ್ನು ನೋಡಬೇಕಾದ್ರೆ ಸ್ಪಷ್ಟವಾಗಿರುವಂಥದ್ದು. ಹಾಗೆ ಏನು ಸಾವರ್ಕರ್ ಅವರು ಮಾಡಿದಂತಹ ಮೊದಲ ಮಹತ್ ಕಾರ್ಯ ಅಂದ್ರೆ ಏನು ಜನರಲ್ಲಿ ಆ ಕಾಲದಲ್ಲಿ ಏನಿತ್ತು ತಪ್ಪು ತಿಳುವಳಿಕೆ ಅಂದ್ರೆ 1857ರಲ್ಲಿ ನಡೆದಂತಹ ಪ್ರಥಮ ಸ್ವತಂತ್ರ ದಂಗೆ ಅನ್ನುವಂಥದ್ದು ಅದು ದೊಡ್ಡ ಪ್ರಮಾದ ಅಂತ ತಿಳ್ಕೊಂಡಿದ್ರು ಜನರೆಲ್ಲ. ಅದೇನು ದೊಡ್ಡ ಸರ್ಕಾರದ ವಿರುದ್ಧ ನಾವು ಮಾಡಿದಂಥ ದೊಡ್ಡ ತಪ್ಪು ಮಹಾಪಾಪ ಅಂತ ತಿಳ್ಕೊಂಡಿದ್ರು. ಏನು ಇದು ಒಂದು ಶ್ಲೋಕ ಇದೆ ಅಂತೆ, ದೆಹಲೀಶ್ವರೋ ಜಗದೀಶ್ವರೋ ಅಂತ. ಆಗಿನ ಕಾಲಕ್ಕೆ ಅದಾಗಿತ್ತು. ಹಾಗಾಗಿ ಜನರೆಲ್ಲ ತಾವು ಭಕ್ತರು, ಅವರೆಲ್ಲ ದೇವರುಗಳು ಅನ್ನೋ ರೀತಿಯಲ್ಲಿ ಅವರ ತಲೆಗೆ ತುಂಬಲಾಗಿತ್ತು. ಜನಗಳು ಅದನ್ನು ತಪ್ಪು ಅಂತ ತಿಳ್ಕೊಂಡಿದ್ರು. ಸಾವರ್ಕರ್ ಅವರು ಬಂದ ನಂತರ ಅದು ತಪ್ಪಲ್ಲ, ಅದು ಮಹಾಕ್ರಾಂತಿಯಾಗಿರುವಂಥದ್ದು. ಭಾರತೀಯ ಸ್ವತಂತ್ರ ಸಂಗ್ರಾಮ, ಮೊದಲನೇ ಭಾರತೀಯ ಸ್ವತಂತ್ರ ಸಂಗ್ರಾಮ ಅನ್ನುವಂಥದ್ದನ್ನು ಜನರ ಮನಸ್ಸಿಗೆ ಮುಟ್ಟುವಂತ ಹೇಳಿದ್ರು ಅವರು. ಸಾವರ್ಕರ್ ಅವರ ಕುರಿತಾಗಿ ಅಧ್ಯಯನ ಮಾಡಿದ್ರೆ ಇಂತಹ ಎಷ್ಟೋ ವಿಚಾರಗಳು ನಮಗೆ ತೆರೆದಿಟ್ಕೊಳ್ತಾ ಹೋಗ್ತದೆ ಅವರ ಇತಿಹಾಸದ ಪುಟಗಳಲ್ಲಿ. ಹಾಗೆ ನಾವು ಗಮನಿಸೋದಿದ್ರೆ ಸಾವರ್ಕರ್ ಅವರು ಲಂಡನ್ನಲ್ಲಿ ಇರಬೇಕಾದ್ರೆ ಏನು ಲಂಡನ್ನಲ್ಲಿ ಈ ಕ್ರಾಂತಿಕಾರಿ ಚಟುವಟಿಕೆಯನ್ನು ಮಾಡಬೇಕಿದ್ರೆ ಅವರು ಅಲ್ಲಿ ಲೆನಿನ್ ಬಹುಶಃ ಲೆನಿನ್ ಕುರಿತಾಗಿ ಒಂದು ಸಣ್ಣ ಮಟ್ಟಿನ ನಿಮಗೆ ಒಂದು ಟಿಪ್ಪಣಿಯನ್ನು ಕೊಡ್ತೇನೆ ನಾನು. ಅದರ ಪರಿಚಯ ಯಾಕಂದ್ರೆ ಆ ಲೆನಿನ್ ಅನ್ನುವನು ರಷ್ಯಾದ ಏನು ಕಮ್ಯುನಿಸಂನ ಪಿತಾಮಹ ಅಂತ ಕರೀತಾರೆ. ರಷ್ಯಾದ ಕಮ್ಯುನಿಸಂ ಪಿತಾಮಹ ಆಗಿರುವವನು ಮೂಲತಃ ಕಮ್ಯುನಿಸಂನವನೇ. ಅವನ ವಿರುದ್ಧವಾಗಿ ಲಂಡನ್ನಲ್ಲಿ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗ್ತದೆ. ಆ ಅರೆಸ್ಟ್ ವಾರೆಂಟ್ ಇಶ್ಯೂ ಆದಾಗ ಸಾವರ್ಕರ್ ಅವರು ಲಂಡನ್ನ ಇಂಡಿಯನ್ ಹೌಸ್ನಲ್ಲಿ ಇಟ್ಟು ಸಾವರ್ಕರ್ ಅವರನ್ನು ಕಾಪಾಡ್ತಾರೆ. ಹಾಗಾಗಿ ಸಾವರ್ಕರ್ ಅವರನ್ನ ಎಡಪಂಥೀಯರು ಅಂತ ಹೇಳೋದಕ್ಕಾಗೋದಿಲ್ಲ. ಇಂದು ಅವರನ್ನ ದೂಷಣೆ ಮಾಡ್ತಿರುವಂತವ್ರು ಅಥವಾ ಏನು ಸುಳ್ಳು ವಾದಗಳನ್ನು ಎದುರುಗಡೆ ಇಟ್ಟು ಏನು ಚಾರಿತ್ರ್ಯ ಹರಣಕ್ಕೆ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಸಹ ಎಡಪಂಥೀಯರೇ ಆಗಿರುವಂಥದ್ದು. ನೆನಪಿರಲಿ, ನಿಮ್ಮದೇ ಕಮ್ಯುನಿಸ್ಟ್ ಪಕ್ಷಕ್ಕೆ ಸೇರಿದಂತಹ ಅಥವಾ ಕಮ್ಯುನಿಸ್ಟ್ ಸಿದ್ಧಾಂತಕ್ಕೆ ಸೇರಿದಂತಹ ಲೆನಿನ್ ಅವರನ್ನ ಅಂದು ಕಾಪಾಡಿದ್ದು ಸಾವರ್ಕರ್ ಅನ್ನುವಂಥದ್ದು. ಹಾಗೆ ನಾವು ಗಮನಿಸಿದ್ರೆ ಸಾವರ್ಕರ್ ಅವರು NN ಮರಿಯಾ ಎಂಬ ಒಂದು ಶಿಪ್ನಲ್ಲಿ ಅವರನ್ನ ಬಂಧನ ಮಾಡಿ ಏನು ಲಂಡನ್ನಿಂದ ಕರೆದೊಯ್ತಾ ಬರ್ತಾ ಇದ್ರು. ಸಮುದ್ರ ಮಧ್ಯದಲ್ಲಿ ಬರಬೇಕಾದ್ರೆ ಫ್ರಾನ್ಸ್ ಸಮುದ್ರಕ್ಕೆ ಹಾರಿ ಸಮುದ್ರವನ್ನು ಈಚೆ ಫ್ರಾನ್ಸ್ ದಂಡೆಯನ್ನು ಸೇರ್ತಾರೆ. ಆದರೆ ಅಕ್ರಮವಾಗಿ ಬ್ರಿಟಿಷರು ಅವರನ್ನ ಏನು ಬಂಧಿಸಿ ಮತ್ತೆ ಭಾರತಕ್ಕೆ ತೆಗೆದುಕೊಂಡು ಬರ್ತಾರೆ. ತದನಂತರ ಫ್ರಾನ್ಸ್ನಲ್ಲಾದಂಥ ದೊಡ್ಡ ಸಂಚಲನವನ್ನು ನೀವು ಗಮನಿಸಿರ್ಬೋದು. ಯಾಕಂದ್ರೆ ಫ್ರಾನ್ಸ್ನಲ್ಲಿ ಜನರೆಲ್ಲ ಭುಗಿಲೇಳ್ತಾರೆ. ತದನಂತರ ರಸ್ತೆಗಳಿಗೆ ಪ್ರತಿಭಟನೆಯನ್ನು ಮಾಡ್ತಾರೆ. ಯಾಕೆ ಅಂದ್ರೆ ಏನು ಫ್ರಾನ್ಸ್ನ ಸಾರ್ವಭೌಮತ್ವಕ್ಕೆ ಧಕ್ಕೆಯಾಗಿದೆ. ನಮ್ಮ ನೆಲದಲ್ಲಿ ಬಂದು ನಮ್ಮ ಒಂದು ಅತಿಥಿಯನ್ನೇ ಎಳೆದುಕೊಂಡು ಹೋಗುವಷ್ಟು ಧೈರ್ಯ ಯಾರಿಗೆ ಬಂದಿದೆ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಒಬ್ಬ ಕ್ರಾಂತಿಕಾರಿ ಭಾರತೀಯ ಒಬ್ಬ ವ್ಯಕ್ತಿ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಟ್ಟದ ಕೋರ್ಟ್ ಅನ್ನ ಹತ್ತಿದಂತಹ ವ್ಯಕ್ತಿ ಅಂದ್ರೆ ಅದು ಸಾವರ್ಕರ್ ಅಂತ ಹೇಳಬಹುದು. ಯಾಕಂದ್ರೆ ನಾವು ಸಾವರ್ಕರ್ ಅವರನ್ನ ಅಷ್ಟು ತುಚ್ಛವಾಗಿ ನಾವು ಕಾಣಬಾರದು. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಬಹಳಷ್ಟು ಜನ ಸಾವರ್ಕರ್ ಅವರನ್ನ ಅವರ ಅಷ್ಟು ಚಾರಿತ್ರ್ಯವನ್ನ ಏನಿದೆ ಅದನ್ನು ಮರೆತು ಅವರನ್ನು ಬಹಳ ತುಚ್ಛವಾಗಿ ನಿಂದನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾವರ್ಕರ್ ಅವರು ತದನಂತರ ಅಲ್ಲಿ ಏನು ಫ್ರಾನ್ಸ್ನಿಂದ ಏನು ಅವರನ್ನ ಬಂಧಿಸಿ ಕರ್ಕೊಂಡ್ಬರಲಾಗಿತ್ತು. ಫ್ರಾನ್ಸ್ನಲ್ಲಿ ಜನರು ರಸ್ತೆಗಿಳಿದು ಹೋರಾಟವನ್ನು ಮಾಡ್ತಾರೆ. ಏನು ಫ್ರಾನ್ಸ್ನಲ್ಲಿ ಅಂದಿನ ಮರ್ಸೇಸ್ ಮೇಯರ್ ಆಗಿದ್ದ ಹಾಗೆ ಕಮ್ಯುನಿಸಂನ ಸಮಾಜವಾದಿಯ ನಾಯಕನಾಗಿದ್ದಂತಹ ಏನು ಜಿಂಜರಿನ್ ಅನ್ನೋನು ಏನು ಪ್ರಚಾರವನ್ನು ಮಾಡ್ತಾನೆ. ದೇಶದಲ್ಲೆಲ್ಲ ಪ್ರಚಾರವನ್ನು ಮಾಡ್ತಾ ಹೋಗ್ತಾನೆ. ದೊಡ್ಡ ಮಟ್ಟಿನ ಜನರ ದಂಗೆಯನ್ನು ಎಬ್ಬಿಸ್ತಾರೆ ಅಲ್ಲಿ. ಅದರಂತರ ಏನು ಕಮ್ಯುನಿಸಂನ ಪಿತಾಮಹ ಅಂತ ಯಾರು ಕರೀತಾರೋ ನಮ್ಮ ಕಾರ್ಲ್ ಮಾರ್ಕ್ಸ್ ಅನ್ನ, ಅದೇ ಕಾರ್ಲ್ ಮಾರ್ಕ್ಸ್ನ ಮೊಮ್ಮಗ ಅಲ್ಲಿ ಪತ್ರಿಕೆಯಲ್ಲಿ ಬರೀತಾನೆ ಸಾವರ್ಕರ್ ಅವರ ಕುರಿತಾಗಿ,
ದೊಡ್ಡ ಮಟ್ಟಿನ ಸಂಚಲನವನ್ನು ಸೃಷ್ಟಿ ಮಾಡ್ತಾನೆ. ಸಾವರ್ಕರ್ ರವರನ್ನ ಈ ಕೂಡಲೇ ಇಟಲಿಗೆ ಒಪ್ಪಿಸಬೇಕು ಅನ್ನುವಂಥದ್ದನ್ನು ಬರೀತಾರೆ. ನಿರಂತರವಾಗಿ ಪತ್ರಿಕೆಗಳಲ್ಲಿ ಬರೆದು 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 ಅವರಿಗೆ ಆ ರೀತಿಯ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡ್ತಾರೆ. ಬಹುಶಃ ಈ ಒಂದು ಆ ಸಮಯ ಆ ಕಾಲಘಟ್ಟದಲ್ಲಿ ಅಷ್ಟು ದೊಡ್ಡ ಮಟ್ಟಿನ ಪ್ರತಿಭಟನೆ ಒಬ್ಬ ಭಾರತೀಯನಿಗಾಯ್ತು ಅಂದ್ರೆ ಅದು ಭಾರತೀಯರ ಹೆಮ್ಮೆ ಅಲ್ವೇ ಅದು. ಸಾವರ್ಕರ್ ರವರ ಶಕ್ತಿ ಎಷ್ಟಿತ್ತು ಅನ್ನುವಂಥದ್ದು ನೀವು ಗಮನಿಸಬೇಕು. ಸಾವರ್ಕರ್ ರವರ ಆಲೋಚನೆ ಹೇಗಿತ್ತು ಅನ್ನುವಂಥದ್ದು ನೀವು ಗಮನಿಸಬೇಕಾಗ್ತದೆ. ಬಹುಶಃ ಈ ಏನು ವಾದವನ್ನು ಮುಂದೆ ಇಡ್ತಾ ಇದ್ದಾರೋ ಸಾವರ್ಕರ್ ರವರ ಕುರಿತಾಗಿ ಅವರಿಗೆ ಎಳ್ಳಷ್ಟು ಗೊತ್ತಿಲ್ಲ ಅಂತ ಹೇಳಬಹುದು. ಅವರಿಗೆ ಏನು ರಾಷ್ಟ್ರದ ಒಂದು ಚಾರಿತ್ರ್ಯವನ್ನು ಗೊತ್ತಿಲ್ಲ, ರಾಷ್ಟ್ರದ ಗತ ವೈಭವದ ಬಗ್ಗೆ ಗೊತ್ತಿಲ್ಲ, ಸಾವರ್ಕರ್ ರವರ ಚಿಂತನೆಗಳ ಕುರಿತಾಗಿ ಗೊತ್ತಿಲ್ಲ. ಸುಮ್ಮನೆ ಸಾವರ್ಕರ್ ರವರನ್ನ ಹಿಂದುತ್ವ ಪುಸ್ತಕ ಬರೆದಿರಂಬ ಕಾರಣಕ್ಕೆ ಬಲಪಂಥೀಯರು ಅಂತ ನಿಂದನೆ ಮಾಡುವಂಥದ್ದು ಬಹಳ ತಪ್ಪಾಗಿರುವಂಥದ್ದು. ಸಾವರ್ಕರ್ ರವರನ್ನು ಬ್ರಿಟಿಷರ ಏನು ಬೂಟು ನೆಕ್ಕುವ ನಾಯಿ ಅಂತ ಕರೀತಾರೋ, ಏನು ಇವ್ರು ನಿಂದನೆ ಏನ್ ಮಾಡ್ತಾರೋ ನೆನಪಿರ್ಲಿ. ಈ ಕಾಂಗ್ರೆಸ್ ಹುಟ್ಟಿದ ಮೊದಲನೇ ಸಮಯದಲ್ಲಿ ಗೀತೆಗಳಲ್ಲಿ ಉಲ್ಲೇಖ ಆಗ್ತಿದ್ದಂಥದ್ದು ಏನಂದ್ರೆ ಗಾಡ್ ಸೇವ್ ಅವರ್ ಕಿಂಗ್ ಅಂತ ಹೇಳ್ತಾ ಇದ್ರು. ಅಂದ್ರೆ ದೇವರೇ ನಮ್ಮ ರಾಜನನ್ನು ರಕ್ಷಿಸಿ ಅನ್ನುವಂಥದ್ದು. ಇವರು ಮಾಡಿದಂತ ಕೆಲಸ ಬಹುಶಃ ಒಳ್ಳೆ ಕೆಲಸ ಅಂತ ಅವ್ರು ಭಾವಿಸ್ಕೊಂಡಿರ್ಬೋದು. ಆದರೆ ಇವರು ಬಹುಶಃ ಈಗ ಇವತ್ತೇನು ಮಾತಾಡ್ತಿದ್ದಾರೋ ಸಾವರ್ಕರ್ ಕುರಿತಾಗಿ, ಇವರಿಗೆ ಸಾವರ್ಕರ್ ಅವರ ಕುರಿತಾಗಿ ಮಾತಾಡುವಂತಹ ಒಂದು ಇಷ್ಟು ಎಳ್ಳಷ್ಟು ಅವರಿಗೆ ಆ ಹಕ್ಕು ಇಲ್ಲ, ಅದು ಯಾವ ನೈತಿಕತೆಯೂ ಇಲ್ಲ ಸಾವರ್ಕರ್ ಅವರ ಕುರಿತಾಗಿ ಮಾತಾಡುವಂಥದ್ದು ಅಂತ ನಾನು ಸ್ಪಷ್ಟವಾಗಿ ಹೇಳುತ್ತೇನೆ ಬಂಧುಮಿತ್ರರೇ. ಇಂದು ಸಾವರ್ಕರ್ ಅವರ ಕುರಿತಾಗಿ ಬಂದಿರುವಂತಹ ಆಪಾದನೆಗಳಲ್ಲಿ ಎಡಪಂಥೀಯರೇ ಬಲಪಂಥೀಯರೇ ಅನ್ನುವಂಥದ್ದು ಬಹಳ ಗಟ್ಟಿಯಾಗಿ ನಿಂತಿರುವಂಥದ್ದು. ಸಾವರ್ಕರ್ ರವರನ್ನ 100ಕ್ಕೆ 100% ಬಲಪಂಥೀಯರ ಕಡೆ ನಿಲ್ಲಿಸಿ ಅವರ ತೇಜೋವಧಿಯಾಗಿ ನಿಂತಾಗಿದೆ. ಸಾವರ್ಕರ್ ಅವರು ನೆನಪಿರಲಿ, ಸಮಾಜದಲ್ಲಿ ಈ ಹಿಂದೂ ಸಮಾಜ ಅಥವಾ ಈ ಭಾರತೀಯ ಏನು ಜನಸಾಮಾನ್ಯರಲ್ಲಿ ಒಂದು ಸಾಮರಸ್ಯವನ್ನು ಬೆಸೆಯುವಂತ ಕೆಲಸವನ್ನು ಮಾಡಿದ್ರು. ಹಿಂದೂ ಧರ್ಮದ ಒಳಗಡೆ ಇದ್ದಂತಹ ಏನು ಹಿಂದೂ ಧರ್ಮವನ್ನ ಇಬ್ಬಾಗವಾಗದಂತೆ ಅದನ್ನು ಗೊಳಿಸಲು ಒಂದು ದೊಡ್ಡ ದಿಟ್ಟ ಹೆಜ್ಜೆ ಇಟ್ಟಂತವರು ಸಾವರ್ಕರ್ ಅವರು. ಅಂಬೇಡ್ಕರ್ ಅವರ ಜೊತೆಗೆ ಸಾವರ್ಕರ್ ಅವರು ಅಸ್ಪೃಶ್ಯತೆ ಕುರಿತಾಗಿ ಹೋರಾಡಿದ್ರು. ಸಾವರ್ಕರ್ ಅವರು ಹಾಗೆ ಹಿಂದೂ ಧರ್ಮದ ಇದ್ದಂತಹ ಹಲವಾರು ಮೌಢ್ಯಗಳ ಕುರಿತಾಗಿ ಕೂಡ ಹೋರಾಡಿದ್ರು. ಸಾವರ್ಕರ್ ಅವರು ಏನು ಗೋ ಹತ್ಯೆಯನ್ನ ವಿರೋಧಿಸ್ತಾ ಇದ್ರು, ಹೌದು. ಆದ್ರೆ ಗೋ ಪೂಜೆಯನ್ನು ಅವ್ರು ವಿರೋಧಿಸ್ತಾ ಇದ್ರು. ಗೋ ಹತ್ಯೆಯನ್ನು ಅವರು ವಿರೋಧಿಸ್ತಿದ್ರು, ಜೊತೆಗೆ ಗೋ ಪೂಜೆಯನ್ನು ಕೂಡ ವಿರೋಧಿಸಿದ್ರು ಅನ್ನುವಂಥದ್ದು ಸ್ಪಷ್ಟ. ನಾನು ಎರಡೆರಡು ಸರಿ ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರೆ ಬಹಳಷ್ಟು ಜನಕ್ಕೆ ಆಶ್ಚರ್ಯವಾಗ್ತದೆ, ಗೋ ಪೂಜೆಯನ್ನು ಯಾಕೆ ವಿರೋಧಿಸ್ತಾ ಇದ್ರು ಅಂತ. ಸಾವರ್ಕರ್ ಅವರ ಚಿಂತನೆಯೇ ಅವರು ಕೇವಲ ಬಲಪಂಥೀಯರಾಗಿ ನಿಲ್ಲಿಲ್ಲ, ಬಲಪಂಥೀಯರಾಗೇ ಇರಲಿಲ್ಲ. ಅವರು ರಾಷ್ಟ್ರೀಯವಾದಿಯಾಗಿದ್ರು. ಅವರು ಏನಂದ್ರೆ ಈ ರಾಷ್ಟ್ರದ ಅಸ್ಮಿತೆ ಏನಿತ್ತು, ಈ ರಾಷ್ಟ್ರದ ಏನು ಜನರಿಗೆ ತಿಳಿಸ್ಕೊಟ್ಟಿದ್ದು ಏನಂದ್ರೆ ಇದೇ ನಿಮ್ಮ ಪುಣ್ಯಭೂಮಿ, ಇದೇ ನಿಮ್ಮ ಕರ್ಮಭೂಮಿ, ಇದೇ ನಿಮ್ಮ ಪಿತೃಭೂಮಿ ಅನ್ನುವಂಥದ್ದನ್ನು ತಿಳಿಸ್ಕೊಟ್ರು. ಯಾವೆಲ್ಲ ಮೂರು ಹಾಗಾಗಿ ನೀವು ಈ ರಾಷ್ಟ್ರಕ್ಕೆ ನಿಷ್ಠರಾಗಿರ್ಬೇಕು ಅನ್ನುವಂಥದ್ದು ತಿಳಿಸ್ಕೊಡ್ತಾರೆ. ಬಹುಶಃ ಸಾವರ್ಕರ್ ಅವರು ಕೆಲ ಬುದ್ಧಿಜೀವಿ ಇತಿಹಾಸಕಾರರನ್ನ ತರಾಟೆಗೆ ತೆಗೆದುಕೊಂಡಿದ್ದೇ ಇದೆ. ಆದರೆ ನಾವು ಗಮನಿಸೋದಿದ್ರೆ ಸಾವರ್ಕರ್ ಅವರು ಗೋ ಹತ್ಯೆಯನ್ನ ವಿರೋಧಿಸ್ತಾ ಇದ್ರು, ಜೊತೆಗೆ ಗೋ ಏನು ಪೂಜೆಯನ್ನು ಕೂಡ ವಿರೋಧಿಸ್ತಾ ಇದ್ರು. ಗೋ ಪೂಜೆಯನ್ನು ಮಾಡಬಾರ್ದು, ಗೋ ಹತ್ಯೆಯನ್ನು ಯಾಕೆ ಮಾಡಬಾರ್ದು ಅಂತ ಹೇಳಿದ್ರು ಅಂದ್ರೆ ಅವರು ಸಾವರ್ಕರ್ ಅವರಿಗೆ ಬಹಳ ಅಧ್ಯಯನವನ್ನು ಮಾಡಿ ಅಥವಾ ಅವರ ಜೀವನ ಶೈಲಿಯಲ್ಲೇ ಬಂದಿದ್ದಂಥದ್ದು. ಸಾವರ್ಕರ್ ಅವರು ಹೇಳ್ತಾ ಇದ್ರು, ಏನು ಗೋಮಾತೆ ಇದೆ, ಗೋಮಾತೆ ಅನ್ನುವಂಥದ್ದು ನಮ್ಮ ರಾಷ್ಟ್ರದ ದೊಡ್ಡ ಆಸ್ತಿಯಾಗಿರುವಂಥದ್ದು, ನಮ್ಮ ಕೃಷಿಗೆ ಮೂಲಾಧಾರವಾಗಿರುವಂಥದ್ದು, ನಮ್ಮ ಜೀವನ ಶೈಲಿಯಲ್ಲಿ ಬೆರೆತು ಹೋಗಿರುವಂಥದ್ದು. ಒಂದೊಂದು ಕುಟುಂಬಗಳು ಗೋ ಆಧಾರಿತವಾಗಿದೆ. ಹಾಗಾಗಿ ಗೋಗಳನ್ನ ಹತ್ಯೆ ಮಾಡುವಂಥದ್ದು ಮಹಾ ಪಾಪವಾಗಿರುವಂಥದ್ದು ಅಂತ ಅವ್ರು ಹೇಳ್ತಾರೆ. ಸಾವರ್ಕರ್ ರವರು ಗೋ ಹತ್ಯೆಯನ್ನ ಅದಕ್ಕೋಸ್ಕರ ನಿಷೇಧಿಸ್ತಾ ಇದ್ರು. ಹಾಗಾಗಿ ಸಾವರ್ಕರ್ ರವರು ಒಂದು ವಿಚಾರವಾದಿ ಕೂಡ ಆಗಿದ್ರು. ಹಾಗೆ ಅವರು ಬಲಪಂಥೀಯರು ಅಂತ ನಾವು ಬೆಟ್ಟು ಮಾಡಿ ತೋರಿಸೋದಕ್ಕಾಗೋದಿಲ್ಲ, ನಾವು ಎಡಪಂಥೀಯರು ಅಂತ ಹೇಳೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ಸಾವರ್ಕರ್ ಒಬ್ಬರು ಪೂರ್ಣವಾಗಿ ರಾಷ್ಟ್ರೀಯವಾದಿಗಳಾಗಿದ್ರು. ಬಹುಶಃ ಇಂದು ಏನು ಕಮ್ಯುನಿಸಂ ವಾದ ಮಾಡ್ತಾ ಇದೆ, ಈ ಒಂದು ಇಲ್ಲಿನ ಮೂಲ ಅಸ್ಮಿತೆ ಮೂಲ ಸತ್ವದ ಕುರಿತಾಗಿ ಸಾವರ್ಕರ್ ಅವರು ಕಮ್ಯುನಿಸಂನ ಕೆಲವು ವಿಚಾರಧಾರೆಗಳನ್ನು ತೆಗೆದುಕೊಂಡ್ರು ಬಿಟ್ರೆ, ಅವರಿಗೆ ಕಮ್ಯುನಿಸಂನಲ್ಲಿ ಆಗಿನ ಕಮ್ಯುನಿಸಂ ಏನಿತ್ತು ಅಂದ್ರೆ ಗಮನಿಸೋದಿದ್ರೆ ಅಲ್ಲಿನ ಮೂಲ ಅಸ್ಮಿತೆಗಾಗಿ ಅಲ್ಲಿನ ಕಮ್ಯುನಿಸಂ ಹೋರಾಡ್ತದೆ. ಚೈನಾದ ಕಮ್ಯುನಿಸಂ ಅನ್ನು ನೀವು ಗಮನಿಸೋದಿದ್ರೆ ಚೈನಾದ ಮೂಲ ಅಸ್ಮಿತೆಗಾಗಿ ಏನು ಅಲ್ಲಿನ ಕಮ್ಯುನಿಸಂ ಹೋರಾಡ್ತದೆ. ಆದ್ರೆ ಭಾರತದಲ್ಲಿ ಮಾತ್ರ ಇವರು ಕಪಟ ನಾಟಕಿಗಳಾಗಿದ್ದಾರೆ. ಏನಂದ್ರೆ ಇಲ್ಲಿನ ಮೂಲ ಸತ್ವವನ್ನು ಇವರು ವಿರೋಧಿಸ್ತಾ ಇದ್ದಾರೆ. ಹಾಗಾಗಿ ಇವರು ಸಾವರ್ಕರ್ ಅವರನ್ನು ವಿರೋಧಿಸ್ತಾ ಇದ್ದಾರೆ.
ಅನ್ನುವಂಥ ಸ್ಪಷ್ಟವಾಗಿರುವಂಥದ್ದು. ಇದು ಬಹಳ ಆಶ್ಚರ್ಯಕರವಾಗಿರುವಂಥದ್ದು, ಬಹಳ ಹಾಸ್ಯಾಸ್ಪದವಾಗಿರುವಂಥದ್ದು. ಕಮ್ಯುನಿಸ್ಟರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏಕ ಸಿದ್ಧಾಂತ ಅನ್ನುವಂಥದ್ದು ಯಾವುದೂ ಇಲ್ಲ. ಅವರಿಗೆ ಏನಿಲ್ಲ, ಅವರು ಸಾಮ್ರಾಜ್ಯಶಾಹಿಗಳು ಹಾಗೆ ಅಧಿಕಾರಶಾಹಿಗಳು, ಅಧಿಕಾರದ ದಾಹ ಇದೆ ಅವರಿಗೆ. ಹಾಗಾಗಿ ಇಷ್ಟೊಂದು ಮಟ್ಟಿಗೆ ಅವರು ವಿರೋಧವನ್ನು ಮಾಡ್ತಿರುವಂಥದ್ದು. ತಮ್ಮ ಬೇಳೆಕಾಳನ್ನು ಹೇಗೆ ಬೇಯಿಸ್ಕೊಳ್ಬೇಕು ಅನ್ನುವಂಥದ್ದು ಅವರಿಗೆ ರಾಷ್ಟ್ರದ ಏನಿದೆ ಅಲ್ಲಿರೋ ಪರಿಸ್ಥಿತಿಯನ್ನು ನೋಡಿ ಅವರು ಏನು ತೀರ್ಮಾನವನ್ನು ಕೈಗೊಳ್ತಾರೆ. ಭಾರತದಲ್ಲಿ ಅಂತ ಪರಿಸ್ಥಿತಿ ಇಲ್ಲ. ಹಾಗಾಗಿ ಅವರು ಇಲ್ಲಿನ ಅಸ್ಮಿತೆಯ ವಿರುದ್ಧವಾಗಿ ಮಾತಾಡ್ತಿರುವಂಥದ್ದು. ಹಾಗೆ ನಾವು ಸಾವರ್ಕರ್ ಕುರಿತಾಗಿ ಈ ವಾದಗಳನ್ನು ಏನು ಬಲಪಂಥಿಯೋ ಎಡಪಂಥೀಯ ಅಂತ ವಾದಗಳು ಬಂತು, ಈ ವಾದಗಳನ್ನ ಸಾವರ್ಕರ್ ಅವರ ಚಾರಿತ್ರ್ಯ ಹರಣಕ್ಕಾಗಿ ಮಾಡುವಂಥದ್ದು. ಸಾವರ್ಕರ್ ಅವರು ಎಡಪಂಥೀಯರು ಅಥವಾ ಎಡಪಂಥೀಯರು ಅನ್ನುವಂಥದ್ದು ಕೂಗು ಕೇಳೇ ಬರಲಿಲ್ಲ. ಯಾಕಂದ್ರೆ ಎಡಪಂಥೀಯರು ಪೂರ್ಣವಾಗಿ ಸಾವರ್ಕರ್ ಅವರ ಹಿಂದುತ್ವ ಪುಸ್ತಕವನ್ನು ಮಾತ್ರ ಓದಿದ್ದು ಅನ್ಸುತ್ತೆ ಬಹುಶಃ. ಆದರೆ ಸಾವರ್ಕರ್ ಅವರ ಏನು ಬಲಪಂಥೀಯರು ಅಂತ ಬೆಟ್ಟು ಮಾಡಿ ತೋರಿಸ್ತಾ ಇದ್ರು. ಸಾವರ್ಕರ್ನ ಪೂರ್ಣ ಜೀವನವನ್ನ ಅಧ್ಯಯನ ಮಾಡಿದಾಗ ಸಾವರ್ಕರ್ ಅವರು ಬಲಪಂಥೀಯರೇ ಕಾಣಿಸೋದಿಲ್ಲ. ಸಾವರ್ಕರ್ ಅವರ ಇಡೀ ಇತಿಹಾಸವನ್ನು ತೆಗೆದು ನೋಡಿದರೆ ನಿಮಗೆ ಅದರಲ್ಲಿ ಪೂರ್ಣ ವಿಚಾರವು ತಿಳಿಯುವಂಥದ್ದು. ನಿನ್ನೆ ನಡೆದಂತಹ 113ನೇ ಭಗತ್ ಸಿಂಗ್ರ ಜಯಂತಿ ಆಯಿತು. ಯಾಕಂದ್ರೆ ಕ್ರಾಂತಿ ಚಟುವಟಿಕೆ ಹೇಳಿ ತೊಡಗಿದ್ರು ಅಂತ. ಯಾಕೆ ಸಾವರ್ಕರ್ ಅವರು ಕ್ರಾಂತಿ ಚಟುವಟಿಕೆ ಹೇಳಿ ತೊಡಗಿಲ್ವೇ? ಸಶಸ್ತ್ರ ಕ್ರಾಂತಿಯನ್ನು ಅವ್ರು ಮಾಡಿಲ್ವೇ? ಆಗಾಗ ಸಾವರ್ಕರ್ ಯಾಕೆ ಕಮ್ಯುನಿಸಂ ಅನ್ನಿಸ್ಕೊಳ್ಳೋದಿಲ್ಲ? ಭಗತ್ ಸಿಂಗ್ ಯಾಕೆ ಕಮ್ಯುನಿಸ್ಟ್ ಕಡೆ ಅಂತ ಅನ್ನಿಸ್ಕೊಳ್ತಾರೆ ಅನ್ನುವಂಥದ್ದು ನನ್ನ ಪ್ರಶ್ನೆ ಇರುವಂಥದ್ದು. ಸಾವರ್ಕರ್ ಅವರು ಅವರ ವಿಚಾರಧಾರೆಗೋಸ್ಕರ ಅವರ ವಿರೋಧವನ್ನು ಮಾಡ್ತಿರುವಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಿರುವಂಥದ್ದು. ಹಾಗಾಗಿ ನಾವು ಪೂರ್ಣವಾಗಿ ಗಮನಿಸಬೇಕಾಗಿದೆ. ಈ ಸಮಾಜ ಎಚ್ಚರಗೊಳ್ಳಬೇಕಾಗಿದೆ. ಸಮಾಜದ ಯುವಕರು ಎದ್ದು ನಿಲ್ಲಬೇಕಾಗಿದೆ. ಇದು ಪೂರ್ಣವಾಗಿ ವಿಚಾರಧಾರೆಯನ್ನ ಹತ್ತಿಕ್ಕುವ ಕೆಲಸ, ವಿಚಾರಧಾರೆಯನ್ನ ಶಿಥಿಲಗೊಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಸಿದ್ಧಾಂತದ ಕುರಿತಾಗಿ ನೇರ ಸಂಘರ್ಷವನ್ನು ಮಾಡ್ತಿರುವಂಥದ್ದು ಹೊರತು ಇದು ಬೇರೆ ವ್ಯಕ್ತಿಗತವಾಗಿ ನಡೀತಾ ಇಲ್ಲ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿಯುವಂಥದ್ದು. ಬಂಧು ಮಿತ್ರರೇ, ಇವತ್ತಿನ ಈ ಸಂಚಿಕೆಯಲ್ಲಿ ಬಹಳ ದೀರ್ಘವಾದ ಇತಿಹಾಸ ಏನಿಲ್ಲ ಇದರದ್ದು. ಹಾಗಾಗಿ ಎಡಪಂಥೀಯರೇ ಅಥವಾ ಬಲಪಂಥೀಯರೇ ಅನ್ನೋದರ ಕುರಿತಾಗಿ ನಾನು ಕೆಲವು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಈ ಒಂದು ಸಣ್ಣ ಈ ಒಂದು ಚಿಕ್ಕ ಸಮಯದಲ್ಲಿ. ಹಾಗಾಗಿ ಮುಂದಿನ ಈ ಸಂಚಿಕೆಯಲ್ಲಿ ನಿಮಗೆ ಬಹಳಷ್ಟು ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ ಅನ್ನುವಂಥದ್ದು ಅಂತ ಭಾವಿಸ್ತೇನೆ ನಾನು. ಹಾಗೆ ಮುಂದಿನ ಸಂಚಿಕೆಯಲ್ಲಿ ನಾವು ಸಾವರ್ಕರ್ ರವರು ಗಾಂಧಿ ಹತ್ಯೆ ಆರೋಪಿಯಾಗಿದ್ದರು, ಹಾಗೆ ಅವರ ಕುರಿತಾಗಿ ಏನೇನು ಆಪಾದನೆಗಳು ಬಂತು ಅದರ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್, ಭಾರತ್ ಮಾತಾ ಕಿ ಜೈ.